अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮುರಳಿಯ ದಿನಾಂಕ 11/4/1973. ಮುರಳಿಯ ಶಿರೋನಾಮೆ ಪರಿವರ್ತನ್. ವರ್ತಮಾನ ಸಮಯದಲ್ಲಿ ಸಮಯ ಪರಿವರ್ತನೆಯ ಸಮಯ ಅಂತ ಕರೆಯಲಾಗ್ತದೆ. ಈ समयानुसार निमित्त बने हुए हैं, उनमें भी अवश्य हर समय परिवर्तन होता जा रहा है. ವರ್ತಮಾನ ಸಮಯ ಪರಿವರ್ತನೆಯ ಸಮಯ. ಯಾರು ನಿಮಿತ್ತ ಆಗಿದ್ದಾರೋ ಅವರಲ್ಲಿಯೂ ಅವಶ್ಯಕವಾಗಿ ಪರಿವರ್ತನೆ ಆಗ್ತಾ ಇದೆ. ಅವರ ಆಧಾರದಿಂದ ಸಮಯ ಪರಿವರ್ತನೆ ಆಗ್ತದೆ. ಉನಿಕೆ ಆಧಾರ ಸೆ ನಿಮಿತ್ತಾತ್ಮಗಳ ಆಧಾರದಿಂದ ಸಮಯದಲ್ಲಿ ಪರಿವರ್ತನೆ ಬರ್ತದೆ. समय एक परिवर्तन का आधार है. परिवर्तन करने वालों के ऊपर अर्थात जो परिवर्तन करने के लिए निमित्त बने हुए हैं, वह अपने में ऐसे अनुभव करते हैं कि हर समय मनसा वाचा कर्मणा सभी रूप से परिवर्तन होता जा रहा है. यारू ಪರಿವರ್ತನೆಗೆ ನಿಮಿತ್ತ ಆಗಿರುವಂಥ ಆತ್ಮಗಳಿದ್ದಾರೋ, ನಿಮಿತ್ತಾತ್ಮಗಳಿಗೆ ಈ ರೀತಿ ಅನುಭವ ಆಗ್ತದೆ. ಪ್ರತಿ ಸಮಯನೂ ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ, ಎಲ್ಲ ರೂಪದಿಂದಲೂ ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ಕರೆಯಲಾಗ್ತದೆ ಚಡ್ತಿ ಕಲಾಕ ಪರಿವರ್ತನ್. ನಿಮಿತ್ತಾತ್ಮಗಳಿಗೆ ಇದು ಫೀಲ್ ಆಗ್ತದೆ, ಪರಿವರ್ತನೆ ಆಗ್ತಾ ಇದೆ ಮನಸ ವಾಚ ಕರ್ಮಣದಲ್ಲಿ. ಇದು ಚಡ್ತಿ ಕಲಾಕ ಪರಿವರ್ತನೆ. ಪರಿವರ್ತನೆ ಅಂತೂ ದ್ವಾಪರದಿಂದಲೇ ಇದೆ. ಆದರೆ ದ್ವಾಪರದಿಂದ ಆದ ಪರಿವರ್ತನೆ ಗಿರ್ತಿ ಕಲಾಕ ಪರಿವರ್ತನೆ. ಬಾಬಾ ತಿಳಿಸ್ತಾರೆ, ಅಭಿ ಸಂಗಮ್ ಪರ್ ಹೈ ಚಡ್ತಿ ಕಲಾಕ ಪರಿವರ್ತನೆ. तो जब समय अनुसार भी चढ़ती कला का परिवर्तन है, तो जो निमित्त आधार मूर्तियाँ हैं उनमें भी अवश्य ऐसे ही परिवर्तन है. बाबा अंतर ಪರಿವರ್ತನೆ ಈಗ ಏರುವ ಕಲೆಗೆ ಆಧಾರ. ಅದರಲ್ಲಿ ಸಹಿತ ಯಾರು ನಿಮಿತ್ತರಿದ್ದಾರೋ, ಆಧಾರ ಮೂರ್ತಿಗಳಿದ್ದಾರೋ ಅವರಲ್ಲಿ ಅಂತಹ ಅವಶ್ಯಕ ಪರಿವರ್ತನೆ ಬರ್ತದೆ. ಅಂಥ ಸಮಯದಲ್ಲಿ ಪರಿವರ್ತನ ಹೋತಾ ಜಾ ರಹಾ ಹೈ. ಪರಿವರ್ತನೆ ಆಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ, ಆ ರೀತಿ ಅನುಭವ ಆಗ್ತದೆ. ಪರಿವರ್ತನೆಯ ಸ್ಪೀಡ್ ಚೆಕ್ ಮಾಡಿದ್ದೀರಾ? ಪರಿವರ್ತನೆಯ ಸ್ಪೀಡ್ ಚೆಕ್ ಮಾಡಿದ್ದೀರಾ? ಕೆಲವೊಮ್ಮೆ ಪರಿವರ್ತನೆ ಒಂದು ವಾರದಲ್ಲಿ ಆಗ್ತದೆ, ಕೆಲವು ಪರಿವರ್ತನೆ ಏಕ ದಿನ ಮೇ, ಕೆಲವು ಪರಿವರ್ತನೆ एक घंटे में भी होता है. हाँ, टोटल कहेंगे परिवर्तन. ಅದು ಒಂದು ವಾರದಲ್ಲಿ ಆಗಲಿ, ಒಂದು ದಿನದಲ್ಲಾಗಲಿ, ಒಂದು ಗಂಟೆಯಲ್ಲಾಗಲಿ. ಒಟ್ರಾಶಿ ಹೇಳುದಿದ್ರೆ ಏನು? ಪರಿವರ್ತನೆ ಆಗ್ತಾ ಇದೆ, ಆಗಿನಿ. ಲೇಕಿನ್ ಅಭಿ ಕೆ ಸಮಯ ಪರ್ ಪ್ರಮಾಣ परिवर्तन की स्टेज क्या होनी चाहिए? अनुभव करती हो? जो मुख्य निमित्त बने हुए महावीर है. ಬಾಬಾ ಮುಖ್ಯವಾಗಿ ಯಾರಿಗೆ ಪ್ರಶ್ನೆ ಹಾಕ್ತಿದ್ದಾರೆ? ಯಾರು ಮುಖ್ಯ ನಿಮಿತ್ತರಾಗಿರುವಂಥವರಿದ್ದೀರೋ, ಯಾರು ನಿಮಿತ್ತ ಆಧಾರ ಮೂರ್ತಿಗಳಿದ್ದೀರೋ, ಯಾರು ಮಹಾವೀರರಿದ್ದೀರೋ, यदि उनको किसी भी बात में परिवर्तन लाने में समय लगता है तो फाइनल परिवर्तन में भी अवश्य समय लगेगा. ಇಂಥ ಆಧಾರ ಮೂರ್ತಿಗಳು, ನಿಮಿತ್ತರು, ಮಹಾವೀರರು ಇವರೇ ಪರಿವರ್ತನೆಗೆ ಸಮಯ ತಗೊಂಡ್ರೆ ಫೈನಲ್ ಪರಿವರ್ತನೆಗೆ ಏನಾಗ್ತದೆ? ಸಮಯ ತಗೊಳ್ತದೆ. ಫೈನಲ್ ಪರಿವರ್ತನೆ ಲೇಟ್ ಆಗ್ತದೆ. ಆದ್ದರಿಂದ निमित्त बने हुए महावीर जो है वह है मानव समय की गड़ी. ಆದ್ದರಿಂದ ನಿಮಿತ್ತರಾಗಿರುವ ಆಧಾರ ಮೂರ್ತಿಗಳು, ಮಹಾವೀರರು ಏನಿದ್ದಾರೆ ಅವರೇ
ಸಮಯವನ್ನ ತೋರಿಸುವ ಗಡಿಯಾರ. ಅವರ ಪರಿವರ್ತನೆ ನೋಡಿದರೆ ಸಮಯ ಸಮೀಪ ಆಯ್ತಂತ ಗೊತ್ತಾಗ್ಬಿಡ್ತದೆ. ಆದ್ದರಿಂದ ಜೈಸೆ ಗಡಿ ಸಮಯ ಸ್ಪಷ್ಟ ದಿಖಾತಿ ಹೈ, ಗಡಿಯಾರ ಸಮಯವನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಅದೇ ರೀತಿ ಯಾರು ಮಹಾವೀರರಿದ್ದಾರೋ, ಯಾರು ನಿಮಿತ್ತಾಗಿದ್ದಾರೋ ಅವರೇ ಗಡಿಯಾರ. ಗಡಿಯಾರದ ಸಮಯ ನಜ್ದೀಕ್ ಹೆಂಗೆ ಕಂಡು ಬರ್ತದೆ ಅಲ್ವಾ? ಈಗ ಟೈಮ್ ಆಯಿತು, ಸಮಯ ಆಯಿತು ಅಂತ ಹೆಂಗೆ ಸಮಯವನ್ನು ಕೂಡಲೇ ತೋರಿಸ್ತದೆ ಬಾಬಾ ತಿಳಿಸ್ತಾರೆ. ಅದೇ ರೀತಿ ಈ ನಿಮಿತ್ತರು, ಮಹಾವೀರರು, ಆಧಾರ ಮೂರ್ತಿಯಾಗಿರುವಂಥವರ ಪರಿವರ್ತನೆ ನೋಡಿದರೆ ಸಮಯ ಸಮೀಪ ಆಯಿತು ಅನ್ನುವಂಥದ್ದು ಸಮಯವನ್ನು ತೋರಿಸುವ ಗಡಿಯಾರ ಯಾರು? ನಿಮಿತ್ತರು ಅಂತ ಬಾಬಾ ತಿಳಿಸ್ತಾರೆ. ಸ್ವಯಂ ಗಡಿ ಹೋ, ಸ್ವಯಂ ಹಿ ಸಾಕ್ಷಿ ಹೋ, ಸಮಯ ಕೋ ಚೆಕ್ ಕರ್ನೆ ವಾಲಿ ಹೋ. ಸಮಯವನ್ನು ಚೆಕ್ ಮಾಡುವಂತಹ ಸಾಕ್ಷಿಯಾಗಿ ನೋಡೋರು ಅವರೇ, ಗಡಿಯಾರನೂ ಅವರೇ. ತೋ ಪರಿವರ್ತನ್ ಕಿ ಪ್ರಗತಿ ಫಾಸ್ಟ್ ಹೈ. ಹಾಗಾದರೆ ಯಾರು ಮಹಾವೀರ ಅನಿಸಿಕೊಂಡಿದ್ದಾರೋ, ನಿಮಿತ್ತರಿದ್ದಾರೋ, ಆಧಾರ ಮೂರ್ತಿಗಳಿದ್ದಾರೋ ಅವರ ಪರಿವರ್ತನೆ ನಿಮ್ಮದು ಫಾಸ್ಟ್ ಇದೆಯಾ? ತೀವ್ರಗತಿಯಲ್ಲಿ ಪರಿವರ್ತನೆ ಇದೆಯಾ? ಬಾಬಾ ಕೇಳ್ತಿದ್ದಾರೆ. ಫೈನಲ್ ಪರಿವರ್ತನ್ ಜಿಸಸೆ ಸೃಷ್ಟಿ ಕಾ ಭಿ ಫೈನಲ್ ಪರಿವರ್ತನ್ ಹೋ. ಇಂಥ ಹಿರಿಯರ ಪರಿವರ್ತನೆ ಫೈನಲ್ ಆಯ್ತಂತಂದರೆ ಸೃಷ್ಟಿಯ ಪರಿವರ್ತನೆಯೂ ಫೈನಲ್ ಆಗ್ತದೆ. ಅಭಿ ತೋ ಥೋಡಾ ಥೋಡಾ ಪರಿವರ್ತನ್ ಹೋತಾ ಹೈ. ಈಗ ಸ್ವಲ್ಪ ಸ್ವಲ್ಪ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಸೃಷ್ಟಿನೂ ಏನಾಗ್ತದೆ? ಥೋಡಾ ಥೋಡಾ ಪರಿವರ್ತನ್, ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತದೆ. ಫೈನಲ್ ಸಂಪೂರ್ಣ ಪರಿವರ್ತನೆಯ ನಿಶಾನಿ ಯಾವುದು? ಫೈನಲ್ ಸಂಪೂರ್ಣ ಪರಿವರ್ತನೆಯ ನಿಶಾನಿ ಯಾವುದು? ಯಹ ಪರಿವರ್ತನ್ ಕಿ ಸಂಪೂರ್ಣ ಸ್ಟೇಜ್ ಹೈ. अभी की परिवर्तन की स्टेज संपूर्ण परिवर्तन की निशानी. वर्ष गिनती करते करते अब बाकी समय क्या रहा? संपूर्ण परिवर्तनीय स्टेज, ಸಂಪೂರ್ಣ ಪರಿವರ್ತನೆಯ ನಿಶಾನಿ ಯಾವಾಗ? ವರ್ಷವನ್ನು ಲೆಕ್ಕ ಮಾಡ್ತಾ 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 ಸಮಯ ಕಳೆದರೆ ಪರಿವರ್ತನ್ ಐಸಾ ಹೋ ಜೋ ಸಭಿ ಕೆ ಮುಖ ಸೆ ನಿಖಲೆ. ಈ ರೀತಿ ಪರಿವರ್ತನೆ ಆಗಬೇಕು, ಎಲ್ಲರ ಮುಖದಿಂದ ಈ ರೀತಿ ಬರಬೇಕು. ಇಲ್ಲ, ಇವರು ಪೂರ್ಣ ಪರಿವರ್ತನೆ ಬಂದ್ಬಿಟ್ಟಿದೆ ಇವರ ಹತ್ರ, ಇವರು ಫುಲ್ ಚೇಂಜ್ ಆಗಿದ್ದಾರೆ, ಎಂಥ ಒಂದು ಸಂಪನ್ನ ಸ್ಥಿತಿಯಲ್ಲಿದ್ದಾರೆ. अपने परिवर्तन की बात पूछते ही सदा काल के लिए ನ್ಯಾಚುರಲ್ ರೂಪ में दिखाई दे. ನಿಮಿತ್ತರಾದವರು, ಆಧಾರ ಮೂರ್ತಿಗಳು, ಮಹಾವೀರ ಆತ್ಮಗಳು ಪರಿವರ್ತನೆ ಯಾವ ರೀತಿ ಅಂದರೆ ನೋಡಿದವರಿಗೆ ಏನನ್ನಿಸ್ತದೆ? ಇಲ್ಲ, ಎಂಥ ಒಂದು ಅದ್ಭುತ ಪರಿವರ್ತನೆ ಆಗಿದೆ ಇವರ ಹತ್ರ. ಆದರೆ ಆ ಪರಿವರ್ತನೆ ಸದಾ ಕಾಲಕ್ಕೋಸ್ಕರ ಇರಬೇಕು, ನ್ಯಾಚುರಲ್ ಆಗಿ ಕಂಡು ಬರಬೇಕು. ಏನು ಪರಿವರ್ತನೆ ಆಗಿದ್ದೀವೋ ಅದು ಸದಾ ಕಾಲಕ್ಕೂ ಕಾಣಬೇಕು, ನ್ಯಾಚುರಲ್ ಆಗಿ ಕಾಣಬೇಕು. वो कैसे होगा? अभी ನ್ಯಾಚುರಲ್ ರೂಪ में नहीं है. ಈಗ ನ್ಯಾಚುರಲ್ ರೂಪದಲ್ಲಿ ಅದು ಇಲ್ಲ. ಪುರುಷಾರ್ಥದಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಸ್ವಲ್ಪ ಜಲಕ ಕಾಣ್ತಾ ಇದೆ. ಒಮ್ಮೊಮ್ಮೆ ಪುರುಷಾರ್ಥ ಮಾಡಿ ಆ ಸಂಪನ್ನ ಸ್ಥಿತಿಯ ಜಲಕ ಕಾಣ್ತಾ ಇದೆ. ಆದರೆ ಸದಾ ಕಾಲ ಇರಬೇಕು, ನ್ಯಾಚುರಲ್ ರೂಪದಲ್ಲಿ ಕಾಣಬೇಕು. ನ್ಯಾಚುರಲ್ ರೂಪ ಸದಾ ಕಾಲ रहता है. ನ್ಯಾಚುರಲ್ ಆಗಿ ಕಂಡು ಬಂದರೆ ಅದು ಸದಾ ಕಾಲಕ್ಕೂ ಇರ್ತದೆ. ಸಂಪೂರ್ಣ ಪರಿವರ್ತನೆಯ ನಿಶಾನೆ ಇದಾಗಿದೆ. ಇದು ಸಂಪೂರ್ಣ ಪರಿವರ್ತನೆಯ ನಿಶಾನೆ. ಯಾವುದು? ನ್ಯಾಚುರಲ್ ಮತ್ತು ಸದಾಕಾಲ. ಇದು ಸಂಪೂರ್ಣ ಪರಿವರ್ತನೆಯ ಲಕ್ಷಣ. ಹರೇಕ ಮೇಜೋ ಕಮ್ಜೋರಿ ಕಾ ಏನು ಪರಿವರ್ತನೆ? ಹಾಗಾದರೆ ಪ್ರತಿಯೊಬ್ಬರಲ್ಲಿ ದುರ್ಬಲತೆಯ ಮೂಲ ಸಂಸ್ಕಾರ ಇದೆ. ಎಲ್ಲರದು ಅಪನ ಅಪನ ದುರ್ಬಲ ಸಂಸ್ಕಾರ, ದುರ್ಬಲತೆಯ ಮೂಲ ಸಂಸ್ಕಾರ ಎಲ್ಲರ ಹತ್ರನೂ ಅಪನ ಅಪನ ಇದೆ. ಏನು ಚೇಂಜ್ ಆಗಬೇಕೀಗ? ಸಂಸ್ಕಾರಕ್ಕೇನೆ ಅನ್ನೋದು ಬಾಬಾ.
कभी भी कोई स्टेज में संपूर्ण पास नहीं होते. ಕೆಲವು ಸ್ಟೇಜಲ್ಲಿ ಸಂಪೂರ್ಣ ಪಾಸ್ ಇಲ್ಲ, ಪರ್ಸೆಂಟೇಜಲ್ಲಿ ಇದ್ದಾರೆ. ಕಾರಣ ಇದುವೇ. हर बात में हर एक में विशेष रूप से जो मूल संस्कार है जिसको आप नेचर कहते हो वो दिखाई देवे. उनका पहले ये संस्कार था, अब यह नहीं है. ಬೇರೆಯವ್ರು ಅನ್ಬೇಕು, ಮೊದಲು ಅವರು ಹಂಗಿದ್ರು, ಮೊದಲು ಹೆಂಗಿದ್ರು, ಈಗ ನೋಡಿದ್ರೆ ಫುಲ್ ಏನಾಗಿದ್ದಾರೆ, ಚೇಂಜ್ ಆಗಿದ್ದಾರೆ. आपस में एक दूसरे के मूल संस्कार वर्णन भी करते हैं. ये पुरुषार्थ में बहुत अच्छे हैं. ಕೆಲವರು ಸಂಸ್ಕಾರ ವರ್ಣನೆ ಮಾಡ್ತಾರೆ. ಮೊದಲು ಹಾಗಿದ್ರು, ಮೊದಲು ಹಿಂಗಿದ್ರು, ಈಗ ನೋಡಿದರೆ ಹಿಂಗಿದ್ದಾರೆ. ಪುರುಷಾರ್ಥ ಭಾಳ ಚೆನ್ನಾಗಿದೆ. ये संस्कार इनको समय प्रति समय आगे बढ़ने में रुकावट डालते हैं. ಕೆಲವು ಸಂಸ್ಕಾರ ಈ ರೀತಿ ಇರ್ತದೆ, ನಮ್ಮನ್ನು ಮುಂದುವರಿಲಿಕ್ಕೆ ಏನು ಮಾಡ್ತದೆ, ಅದು ತಡೀತದೆ. संस्कार ने रुकावट. उन मूल संस्कारों में अब जब तक पूरा परिवर्तन नहीं हुआ तब तक संपूर्ण विश्व का परिवर्तन हो नहीं सकता. ಮೂಲ ಸಂಸ್ಕಾರದಲ್ಲಿ ಪರಿವರ್ತನೆ ಬಂದಿಲ್ಲ ಅಂದರೆ, ಮೂಲ ಸಂಸ್ಕಾರ ಅಂದರೆ ಯಾವುದಕ್ಕೆ ಅನ್ನೋದು ಬಾಬಾ ಮೊದಲಿದ್ದು, ಬಾಬಾ ಸಿಗೋಕ್ಕಿಂತ ಮೊದಲಿನ ಸಂಸ್ಕಾರ ದೇಹಾಭಿಮಾನದ ಸಂಸ್ಕಾರ, ಅದು ಪೂರ್ಣ ಪರಿವರ್ತನೆ ಬಂದಿಲ್ಲ ಅಂದರೆ ವಿಶ್ವ ಪರಿವರ್ತನೆಯೂ ಸಂಪೂರ್ಣ ರೂಪದಲ್ಲಿ ಆಗೋದಿಲ್ಲ. ಆದ್ದರಿಂದ ಹಳೆಯ ದೇಹಾಭಿಮಾನದ ಸಂಸ್ಕಾರ ಪೂರ್ಣ ಪರಿವರ್ತನೆಯಲ್ಲಿ ಬರಬೇಕು. ಆವಾಗ ಸಂಪೂರ್ಣ ವಿಶ್ವನೂ ಪರಿವರ್ತನೆ ಆಗ್ತದೆ. ಆ ಪರಿವರ್ತನೆ ಆಗುವಂಥ ಗಡಿಯಾರನೇ ಯಾರಂತಾರೆ ಬಾಬಾ, ನಿಮಿತ್ತರಾದವರು, ಮಹಾರಥಿಗಳು, ಆಧಾರ ಮೂರ್ತಿಗಳು. ಸಂಪೂರ್ಣ ಪರಿವರ್ತನೆ ಕಂಡುಬರಬೇಕು. ಹಳೆಯ ದೇಹಾಭಿಮಾನದ ಯಾವ ಸಂಸ್ಕಾರನೂ ಇರಬಾರ್ದು. ಈಗ ನೋಡ್ಲಿಕ್ಕೆ ಹೋದರೆ ನಂಬರ್ ವಾರ್ ರಿಸಲ್ಟ್ ಇದೆ ಅಂತಾರೆ ಬಾಬಾ. ಪರಿವರ್ತನೆ ಬಾಬಾ ಅಂತಾರೆ ಯಾರು, ನಿಮಿತ್ತಾತ್ಮಗಳು, ಆಧಾರ ಮೂರ್ತಿಗಳು, ಮಹಾವೀರರು, ಮಹಾರಥಿಗಳು ಅಂತ ಏನು ಕರೆಯಲ್ಪಡ್ತಿದ್ದಾರೋ ಅವರ ಹತ್ರ ಪರಿವರ್ತನೆ ಭಾಳ ಭಾಳ ಅವಶ್ಯಕತೆ ಇದೆ. ಅವರೇ ಸಮಯವನ್ನು ಏನು ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ನಿಮಿತ್ತರು, ಅವರೇ ಗಡಿಯಾರ. बाबा अंतर जो कोई भी ऐसे वर्णन ना करे कि इनके संस्कार शुरू से ही है, ಈ ರೀತಿ ಅನ್ಬಾರ್ದು. ಅಂತ ಮಹಾವೀರ ಮಕ್ಕಳು ನಿಮಿತ್ತನ್ನ ನೋಡಿ, ನಾನು ನೋಡಿದೀನಿ ಬಿಡಿ, ಅವ್ರದ್ದು ಮೊದಲ ಸಹಿತ ಸಂಸ್ಕಾರ ಇದೇ ಇತ್ತು ಅವ್ರ ಹತ್ರ. इसलिए अब परसेंटेज में भी दिखाई देते. ಮೊದಲು ಅವ್ರ ಹತ್ರ ಅದೇ ಸಂಸ್ಕಾರ ಇತ್ತು, ಈಗಲೂ ಸಹಿತ 1% ಏನು ಕಾಣ್ತಾ ಉಂಟು, ಆ ಸಂಸ್ಕಾರ ಕಾಣ್ತಾ ಇದೆ. ये वर्णन करने में नहीं आए, दिखाई ना दे, इसको कहा जाता है ಸಂಪೂರ್ಣ ಪರಿವರ್ತನೆ. ಆ ರೀತಿ ಅಂಶನೂ ಇರಬಾರ್ದು. ಅಂಶ ಇದ್ದರೂ ಕೆಲವರು ವರ್ಣನೆ ಮಾಡ್ತಾರೆ, ಅವರಿಗೆ ವರ್ಣನೆ ಮಾಡಲಿಕ್ಕೆ ಸಿಗಲೇಬಾರ್ದು. ಅಷ್ಟರ ಮಟ್ಟಿಗೆ ಫುಲ್ ಏನಾಗಬೇಕು, ಸಂಸ್ಕಾರ ಪರಿವರ್ತನೆ ಆದರೆ ಸಂಪೂರ್ಣ ಪರಿವರ್ತನೆ ಅಂತದಕ್ಕೆ ಕರೆಯಲಾಗ್ತದೆ. ಅಗರ್ ಜರ ಅಂಶ ಮಾತ್ರ भी है उसको संपूर्ण परिवर्तन नहीं कहेंगे. ಒಂದು ವೇಳೆ ಸ್ವಲ್ಪ ಅಂಶ ಮಾತ್ರನೂ ಇದ್ದರೂ ಸಂಪೂರ್ಣ ಪರಿವರ್ತನೆ ಅಂತ ಹೇಳ್ಕೊಂಡು ಕರೆಯಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಸಿಟ್ಟು ಮಾಡೋದು. ಕೆಲವೊಮ್ಮೆ ನಿಮ್ಮಿದ್ರು ಏನು ಮಾಡಿಬಿಡ್ತಾರೆ, ಸಿಟ್ಟು ಮಾಡಿಬಿಡ್ತಾರೆ. ಬಿಡ ನಾ ಮೊದಲಿನಿಂದಲೂ ನೋಡಿನಿ ಅವ್ರನ್ನ ಅಂತ ಕೆಲವ್ರು ಏನು ಮಾಡ್ತಾರೆ, ಅದನ್ನು ವರ್ಣನೆ ಮಾಡ್ತಾರೆ. ಕೆಲವ್ರು ಏನಂತಾರೆ, ಮೊದಲು ಭಾಳ ಮಾಡ್ತಿದ್ರು, ಈಗ ಅಷ್ಟಿಲ್ಲ ಬಿಡ್ರಿ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಸ್ವಲ್ಪ ಇದೆ, ಅಂಶ ಮಾತ್ರ. ಬಾಬಾ ಅಂತಾರೆ ಈಗ ಅಂಶ ಮಾತ್ರನೂ ಇರಕೂಡದು, ಅದು ಸಂಪೂರ್ಣ ಪರಿವರ್ತನೆ. ಆವಾಗ ಜಗತ್ತಿನ ಪರಿವರ್ತನೆ. ಸಾಧಾರಣ ಪರಿವರ್ತನ್ ಮಹಾರಥಿಯೋं से थोड़े ही पूछेंगे. ಸಾಧಾರಣ ಪರಿವರ್ತನೆಯನ್ನು ನಾನು ಮಹಾರಥಿ ಮಕ್ಕಳಿಂದ ಕೇಳಂಗಿಲ್ಲ. ವಿಶ್ವ ಪರಿವರ್ತನೆಗೆ ನಿಮಿತ್ತಾದವರು, ಉನ್ಕಿ ಪರಿವರ್ತನ್ ಕಿ ಸ್ಟೇಜ್ ಬಿ और उनसे ऊंची होगी. ಯಾರು ವಿಶ್ವ ಪರಿವರ್ತನೆಗೆ ನಿಮಿತ್ತಾದವರಿದ್ದಾರೆ ಅವರ ಸ್ಟೇಜ್ ಭಾಳ ಶ್ರೇಷ್ಠ ಇರ್ತದೆ. ಈಗ ಚೆಕ್ ಮಾಡ್ಕೊಳ್ಳಿ, ಒಂದು ವೇಳೆ ಶ್ರೇಷ್ಠ ಸ್ಥಿತಿ ಇತ್ತಂದರೆ ನಾನು ವಿಶ್ವ ಪರಿವರ್ತನೆಗೆ ನಿಮಿತ್ತ,
ನಾನೇ ಮಹಾವೀರ, ನಾನೇ ಆಧಾರ ಮೂರ್ತಿ. बाबा ತಿಳಿಸ್ತಾರೆ, ಚೆಕ್ करो, रात दिन का अंतर दिखाई दे, इस पर ये हल्की स्टार्स का गायन है, ಲಕ್ಕಿ ಸ್ಟಾರ್ಸ್ का गायन है. ಹಗಲು ರಾತ್ರಿ ಅಂತರ ಕಂಡು ಬಂದರೆ ಅದರಲ್ಲಿ ಸಹಿತ ಲಕ್ಕಿ ಸ್ಟಾರ್ಸ್ ಇದ್ದು ಗಾಯನ ಇದೆ. ज्ञान सूर्य ज्ञान चंद्रमा अपने स्टेज पर है, लेकिन संपूर्ण परिवर्तन में लक्की स्टार्स का नाम वाला है. लक्की स्टार्स. ಈಗ ಸೂರ್ಯ ಜ್ಞಾನ ಚಂದ್ರಮ ಅವರು ಸಂಪನ್ನ, ಮುಗೀತ. ಜ್ಞಾನ ಸೂರ್ಯ ಅವನ ಎವರ್ ಸಂಪನ್ನ, ಯಾವಾಗಲೂ ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ. ಒಂದು ವೇಳೆ ನಾವು ಸಹಿತ ಎಲ್ಲ ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ, ಸಂಪೂರ್ಣ ಪರಿವರ್ತನೆ ಮಾಡಿಕೊಂಡು ಅವರ ಲೆವೆಲಲ್ಲಿ ನಾವು ಹೋದರೆ ನಾವು ಲಕ್ಕಿ ಸ್ಟಾರ್ಸ್. ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಪೂರ್ಣ ಪರಿವರ್ತನೆ ಮಾಡಿಕೊಂಡವರು ಲಕ್ಕಿ ಸ್ಟಾರ್ಸ್. ವರ್ತಮಾನ ಸಮಯ ಸಾಕಾರ ರೂಪವನ್ನು ಅನುಸರಿಸಿರಿ, ಸಾಕಾರ ರೂಪವನ್ನು ಅನುಸರಿಸಿರಿ. ಬ್ರಹ್ಮ ಬಾಬರವ್ರನ್ನ ಫಾಲೋ ಮಾಡ್ರಿ. ಬುದ್ಧಿ ಯೋಗದಿಂದ ಶಕ್ತಿ ಲೇನ, ಬುದ್ಧಿ ಯೋಗದಿಂದ ಶಕ್ತಿಯನ್ನು ಪಡ್ಕೊಳ್ಳಿ. ಬುದ್ಧಿ ಯೋಗದಿಂದ ಶ್ರೇಷ್ಠ ಕರ್ಮಕ್ಕೋ ಫಾಲೋ ಕರ್ನ. ಬುದ್ಧಿ ಯೋಗದಿಂದ ಶಕ್ತಿಯನ್ನು ಪಡ್ಕೊಳ್ಳಿ, ಬುದ್ಧಿಯೋಗದಿಂದ ಶ್ರೇಷ್ಠ ಕರ್ಮವನ್ನು ಅನುಸರಿಸಿರಿ. ಬ್ರಹ್ಮ ಬಾಬಾ ಹೆಂಗಿದ್ದು ತೋರಿಸಿದ್ರು, ಅನುಸರಿಸಿರಿ. ಶಿವಬಾಬನ ಜೊತೆ ಬುದ್ಧಿಯೋಗ ಇಡ್ರಿ, ಶಕ್ತಿ ಪಡ್ಕೋರಿ. ಬ್ರಹ್ಮ ಬಾಬರವ್ರನ್ನ ಅನುಸರಿಸಿರಿ. माता पिता निमित्त है, लेकिन साकार रूप में अब किसको फॉलो करेंगे? ಈಗ ಸಾಕಾರ ರೂಪದಲ್ಲಿ ಎಲ್ಲರೂ ಯಾರನ್ನ ಫಾಲೋ ಮಾಡ್ತಾರೆ? ಜೊ ನಿಮಿತ್ತ ಅವನಂಕು. ಸಾಕಾರ ರೂಪದಲ್ಲಿ ಈಗ ಯಾರು ನಿಮಿತ್ತರಾದವರನ್ನ ಈಗ ಉಳಿದವರು ಅನುಸರಿಸ್ತಾರೆ. ತೋ ಪರಿವರ್ತನಕ ಐಸಾ ಉದಾಹರಣೆ ಬನು. ಆದ್ದರಿಂದ ಈ ರೀತಿ ಪರಿವರ್ತನೆಯ ಉದಾಹರಣೆಯಾಗಿರಿ. ಅಂಶ ಮಾತ್ರನೂ ದೇಹಾಭಿಮಾನದ ಸಂಸ್ಕಾರ ಇರಕೂಡದು. ಅವರೇ ಮಹಾರಥಿಗಳು, ಅವರೇ ಆಧಾರ ಮೂರ್ತಿಗಳು. ವಿಶ್ವ ಪರಿವರ್ತನೆಗೆ ಅವರೇ ನಿಮಿತ್ತರು. ಆ ರೀತಿ ಅವರೇ ಉದಾಹರಣಾ ಮೂರ್ತಿಗಳಾಗಿರಿ. ವರ್ಷದಲ್ಲಿ एक दो बारी भी ऐसा संगठन हो जाए, हर समय के संगठन में अपनी चढ़ती कला का परिवर्तन है. ಪ್ರತಿ ವರ್ಷ ಈ ರೀತಿ ಸಂಘಟನೆ ಸೇರಬೇಕು. ಅದು ಚಡ್ತಿ ಕಲಾದ ಸಂಘಟನೆ, ಚಡ್ತಿ ಕಲಾದ ಪರಿವರ್ತನೆ, ಏರುವ ಕಲೆಯ ಪರಿವರ್ತನೆ ಆಗಿರಬೇಕು. ಜೈಸೆ ಜೋ ವರ್ಷ ಬೀತ ಚುಕ ಉಸ್ಮೆ, ಎಷ್ಟು ವರ್ಷ ಕಳಿತೀವೋ ಅದರಲ್ಲಿ ಸ್ನೇಹ, ಸಂಪರ್ಕ, ಸಹಯೋಗ, ಇದರಲ್ಲಿ ಏರುವ ಕಲೆಯ ಪರಿವರ್ತನೆ ಕಂಡುಬರಬೇಕು. ಸ್ನೇಹ ಮೊದಲಿಗಿಂತ ಈಗ ಜಾಸ್ತಿ ಇರಬೇಕು. ಸಂಪರ್ಕ, ಸಹಯೋಗ ಮೊದಲಿಗಿಂತ ಜಾಸ್ತಿ ಕಂಡುಬರಬೇಕು. ಚಡ್ತಿ ಕಲಾದ ರೂಪದಲ್ಲಿ ಇರಬೇಕು. अभी संपूर्ण स्टेज प्रत्यक्ष रूप में दिखाई दे. ಸಂಪೂರ್ಣ ಸ್ಟೇಜ್ ಪ್ರತ್ಯಕ್ಷ ರೂಪದಲ್ಲಿ ಕಂಡುಬರಬೇಕು. ಈ ವರ್ಷದಲ್ಲಿ ಈ ಪರಿವರ್ತನೆ ವಿಶೇಷ ರೂಪದಲ್ಲಿ ತರುವುದು ಅವಶ್ಯಕತೆ ಇದೆ. अब धीरे धीरे प्रत्यक्षता के लिए जानबूझकर बॉम्ब लगाने शुरू किए. ಬಾಬಾ ಅಂತಾರೆ, ನಿಧಾನವಾಗಿ ನಿಧಾನವಾಗಿ ಪ್ರತ್ಯಕ್ಷತೆಗೋಸ್ಕರ ತಿಳಿದು ತಿಳಿದು ಯಾವ್ದು ಹಾಕಲಿಕ್ಕೆ ಶುರು ಮಾಡಿದ್ದಾರೆ? ಬಾಂಬ್ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಜಬ್ ಧರ್ಮ ಯುದ್ಧಕ್ಕೆ ಸ್ಟೇಜ್ ಪರ್ ಆನ. ಈಗ ನಾವು ಏನು ಮಾಡಬೇಕೀಗ? ಧರ್ಮ ಯುದ್ಧದ ಸ್ಟೇಜಿನ ಮೇಲೆ ಬನ್ನಿ. ಆಪ್ ಲೋಗ್ ಏಕ ಬಾತ್ ಮೇ ಹಾರ್ ಖಿಲಾ ಸಕ್ತೆ ಹೋ. ಒಂದೇ ಮಾತಿನಲ್ಲಿ ನಾವು ಸೋಲಿಸಿ ಬಿಡ್ಬೋದು. ಧರ್ಮ ಯುದ್ಧ, धर्म और धारणा उन लोगों का प्रैक्टिकल नहीं है, और परमात्मा ज्ञान का प्रूफ आपका प्रैक्टिकल लाइफ है. ಧರ್ಮ ಯುದ್ಧ ನೋಡಿ ಹೆಂಗೆ ಅಂತ. ಬೇರೆಯವರು ಏನೇನೋ ಹೇಳ್ತಾರೆ ಅಲ್ವಾ?
ಬೇಕಾದಷ್ಟು ಗ್ರಂಥ ಎಲ್ಲ ಓದ್ಕೊಂಡು ಏನೇನೋ ಹೇಳ್ಕೊಂಡು ಹೊರಟಾರೆ. ಬಾಬಾ ಅಂತಿದ್ದಾರೆ, ನಮ್ಮ ಸ್ಟೇಜ್ ಇಷ್ಟು ಪವರ್ಫುಲ್ ಇರಬೇಕು. ಧರ್ಮ ಅಂದರೆ ಧಾರಣೆ ನಮ್ಮದು ಪ್ರಾಕ್ಟಿಕಲ್ನಲ್ಲಿದೆ. ಪರಮಾತ್ಮನ ಜ್ಞಾನಕ್ಕೆ ನಾವೇ ಪ್ರೂಫ್. ಇದು ಪರಮಾತ್ಮ ಜ್ಞಾನ ಅನ್ನೋದಕ್ಕೆ ನಾವೇ ಪ್ರೂಫ್. ನಮ್ಮದೇ ಪ್ರಾಕ್ಟಿಕಲ್ ಲೈಫ್ ಇದೆ. एक तरफ धर्म युद्ध की स्टेज, दूसरी तरफ प्रैक्टिकल धारणा मूर्ति की स्टेज. ಒಂದು ಕಡೆ ಧರ್ಮ ಯುದ್ಧದ ಸ್ಟೇಜ್, ಇನ್ನೊಂದು ಕಡೆ ಪ್ರಾಕ್ಟಿಕಲ್ ಧಾರಣಾ ಮೂರ್ತಿಯ ಸ್ಟೇಜ್. ನಾವು ಏನು ಹೇಳ್ತೀವೋ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಧಾರಣಾ ಮೂರ್ತಿಗಳು ನಾವು. ನಮ್ಮ ಸ್ಟೇಜ್ ಹಿಂಗೆ, ಧರ್ಮ ಯುದ್ಧದ ಸ್ಟೇಜ್ ಹಾಗೆ. अगर इन दोनों का साथ ना होगा तो आप लोगों की चैलेंज है प्रैक्टिकल लाइफ की, वो प्रत्यक्ष रूप में दिखाई नहीं देगी. ಇದು ಇನ್ನೂ ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರ್ತಾ ಇಲ್ಲ. जैसे जैसे आगे जाते जाते वैसे इस बात पर भी अटेंशन देना है. ಇಷ್ಟು ಕರೆಕ್ಟ್ ಇರಬೇಕು ನಮ್ಮದು ಪ್ರಾಕ್ಟಿಕಲ್ ಧಾರಣಾ ಮೂರ್ತಿಗಳು. ನಾವು ಏನು ಬಾಬಾ ನಮಗೆ ನಾಲೆಜ್ ಕೊಟ್ಟಿದ್ದಾರೋ, ಜ್ಞಾನಕ್ಕೆ ಪ್ರೂಫ್ ಪರಮಾತ್ಮ ಬಂದಿದ್ದಾರೆ, ಈ ಜಗತ್ತಿನಲ್ಲಿ ಬಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನೇ ಬಂದು ಜ್ಞಾನ ಕೊಡ್ತಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಯಾವುದು? ನಮ್ಮದು ಪ್ರಾಕ್ಟಿಕಲ್ ಲೈಫ್. ಇನ್ನು ಇದರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ. प्रैक्टिकल में ज्ञान अर्थात धारणा मूर्त, ज्ञान मूर्त, गुण मूर्त. ಮೂರ್ತಿ ಅಂತ ಯಾಕಂತಾರೆ ಬಾಬಾ? ಪ್ರಾಕ್ಟಿಕಲ್ ಆಗಿ ಜ್ಞಾನ ಮೂರ್ತಿಗಳು, ಪ್ರಾಕ್ಟಿಕಲ್ ಆಗಿ ಧಾರಣಾ ಮೂರ್ತಿಗಳು, ಪ್ರಾಕ್ಟಿಕಲ್ ಆಗಿ ಬಾಬಾ ಅಂತಾರೆ ಗುಣಮೂರ್ತಿಗಳು. ನಾವು ಮೂರ್ತಿ ಯಾಕೆ? ಮೂರ್ತಿ ಅಚ್ಚಲವಾಗಿರ್ತದೆ. ಪವಿತ್ರತೆ ಅಂದರೆ ಪವಿತ್ರತೆ, ಅಲ್ಗಡಂಗಿಲ್ಲ. ಟವರ್ ಆಫ್ ಮೈಟ್, ಶಕ್ತಿ ಸ್ವರೂಪ ಅಂದರೆ ಶಕ್ತಿ ಸ್ವರೂಪ, ಅಲ್ಗಡಂಗಿಲ್ಲ. ಟವರ್ ಆಫ್ ಪೀಸ್, ಟವರ್ ಆಫ್ ನಾಲೆಡ್ಜ್, ಎಲ್ಲ ನಾವು ಮೂರ್ತಿಗಳು. ನಾವು ಅಚ್ಚಲತೆ. ಯಾಕೆಂದರೆ ಪ್ರತಿಯೊಂದು ನಮ್ಮ ಲೈಫಲ್ಲಿ ಏನಾಗಿದೆ? ಜ್ಞಾನನೂ ಧಾರಣೆಯಾಗಿದೆ, ಯೋಗನೂ ಮಾಡ್ತೀವಿ, ಎಲ್ಲ ಪವಿತ್ರತೆ ದೈವಿ ಗುಣಗಳು ಧಾರಣೆಯಾಗಿದೆ. ಜ್ಞಾನಮೂರ್ತಿ, ಗುಣಮೂರ್ತಿ, धारणामूर्ति, ज्ञानमूर्ति, मूर्ति से भी वह ज्ञान और गुण दिखाई देवे. ನಮ್ಮ ಮೂರ್ತಿಯಿಂದಲೇ, ನಮ್ಮ ಅಚಲ ಸ್ಥಿತಿಯಿಂದಲೇ ನಮ್ಮ ಜ್ಞಾನ ಮತ್ತು ಗುಣ ಬೇರೆಯವರಿಗೆ ಕಂಡು ಬರಬೇಕು. आजकल डिस्कस करने से अपनी मूर्ति को सिद्ध नहीं कर सकते. ನಾವು ಡಿಸ್ಕಸ್ ಮಾಡಿಕೊಂಡು ನಮ್ಮ ಮೂರ್ತಿಯನ್ನು ಸಿದ್ಧ ಮಾಡೋದಲ್ಲ. मूर्ति से उनको एक सेकंड में शांति करा सकती हो. ನಾನು ಟವರ್ ಆಫ್ ಪೀಸ್, ನಾನು ಶಾಂತ ಮೂರ್ತಿ, ಶಾಂತಿಯ ಸ್ಥಿತಿಯಲ್ಲಿ ಅಚಲತೆ. ಯಾರು ಬರಲಿ ಅವರಿಗೂ ನಾನು ಶಾಂತಿಯ ಅನುಭೂತಿ ಮಾಡಿಸ್ತೀನಿ. उनको एक सेकंड में शांति करा सकती हो. एक तरफ भाषण हो, दूसरी तरफ फिर प्रैक्टिकल मूर्ति भी हो. ನಾವು ಏನು ಭಾಷಣ ಮಾಡ್ತೀವಿ ಒಂದು ಕಡೆ, ಇನ್ನೊಂದು ಕಡೆ ನಾವು ಏನು ಮಾತಾಡ್ತೀವೋ ಅದರದ್ದು ಪ್ರಾಕ್ಟಿಕಲ್ ಮೂರ್ತಿನೂ ನಾನೇ. ಶಾಂತಿಯ ಬಗ್ಗೆ ಭಾಷಣ ಮಾಡ್ತೀವಿ. ಇವತ್ತು ಒಂದು ಕಡೆ ಹೋಗಿ ಒಳ್ಳೆ ಓಂ ಶಾಂತಿ ಅಂತ ಹೇಳಿಕೊಂಡು 100 ಜನರ ನಡುವೆ ಯೋಗ ಮಾಡಿಸಿ ಬಂದೀವಿ. ಈಗ ಅಂದರೆ ಭಾಷಣನೂ ಮಾಡ್ತೀವಿ, ಆಮೇಲೆ ಇನ್ನೊಂದು ಕಡೆ ಪ್ರಾಕ್ಟಿಕಲ್ ಮೂರ್ತಿನೂ ನಾವು ಹಾಕಿರ್ಬೇಕು. ಆಗ ಧರ್ಮ ಯುದ್ಧದಲ್ಲಿ ನಾವು ಸಕ್ಸಸ್ಫುಲ್. ಆದ್ದರಿಂದ ಜೈಸೆ ಸರ್ವಿಸ್ ಕಾ ಪ್ರೋಗ್ರಾಮ್ ಬನಾತೇವೋ, ಸೇವೆದ್ದು ಪ್ರೋಗ್ರಾಮ್ ಬೇರೆ ಬೇರೆ ಹೆಂಗೆ ಮಾಡ್ತೀವೋ,
ಜೊತೆಗೆ ನಮ್ಮ ಪ್ರೋಗ್ರಾಮ್ನಲ್ಲಿ ಪ್ರೋಗ್ರೆಸ್ ಮಾಡಿಕೊಳ್ಳಿ. ನಮ್ಮ ಪ್ರೋಗ್ರಾಮ್ನಲ್ಲಿಯೂ ಪ್ರೋಗ್ರೆಸ್ ಮಾಡಿಕೊಳ್ಳಿ. ನಮ್ಮ ಪ್ರೋಗ್ರಾಮ್ ಏನು? ಜ್ಞಾನಮೂರ್ತಿಯಾಗಿರೋದು, ಗುಣಮೂರ್ತಿಯಾಗಿರೋದು, ಧಾರಣಾ ಮೂರ್ತಿಯಾಗಿರೋದು, ವರದಾನಿ ಮೂರ್ತಿಯಾಗಿರೋದು, ಶಾಂತ ಮೂರ್ತಿಯಾಗಿರೋದು, ಶಕ್ತಿಯ ಮೂರ್ತಿಯಾಗಿರೋದು, ಪವಿತ್ರತೆಯ ಮೂರ್ತಿಯಾಗಿರೋದು. ಬಾಬಾ ಅಂತಾರೆ ಇದನ್ನು ಏನು ಮಾಡಿ ಪ್ರೋಗ್ರೆಸ್ ಪ್ರಾಕ್ಟಿಕಲ್ ನಮ್ಮ ಲೈಫಿಗೆ ಪ್ರೋಗ್ರಾಮ್ ಹಾಕ್ಕೊಂಡು ಅದರಲ್ಲಿ ಪ್ರೋಗ್ರೆಸ್ ಕಂಡು ಬರಬೇಕು. ಯಹ ಭಿ ಹೋನಾ ಅವಶ್ಯಕ है. अपने पुरुषार्थ के प्रोग्रेस का, अपने अपने पुरुषार्थ के भिन्न भिन्न अनुभव का लेन देन करने का भी प्रोग्राम साथ साथ होना चाहिए. ನಮ್ಮ ಪುರುಷಾರ್ಥದಲ್ಲಿ ಏನೇನು ಪ್ರೋಗ್ರೆಸ್ ಆಯಿತು, ನಮ್ಮ ಪುರುಷಾರ್ಥದಲ್ಲಿ ಭಿನ್ನ ಭಿನ್ನ ಅನುಭವ ಏನಾಯಿತು ನಮಗೆ, ಅದರದ್ದು ಏನು ಮಾಡಿ ಲೇನ್ ದೇನ್ ಮಾಡಿಕೊಳ್ಳುವ ಪ್ರೋಗ್ರಾಮನ್ನು ಜೊತೆಗೆ ಇಟ್ಟುಕೊಳ್ಳಿ. ದೋನೋ ಕಾ ಬ್ಯಾಲೆನ್ಸ್ ಸಾಥ್ ಸಾಥ್ ಹೋ. ಎರಡರ ಬ್ಯಾಲೆನ್ಸ್ ಜೊತೆಗೆ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಯಾವುದರದ್ದು ಎರಡರ ಬ್ಯಾಲೆನ್ಸ್? ಒಂದು ಕಡೆ ಭಾಷಣ, ಇನ್ನೊಂದು ಕಡೆ ಪ್ರಾಕ್ಟಿಕಲ್ ಮೂರ್ತಿ. ನಾವೇ ಪ್ರಾಕ್ಟಿಕಲ್ ಮೂರ್ತಿಯಾಗಿರಬೇಕು. ಒಂದು ಕಡೆ ಪ್ರೋಗ್ರಾಮ್, ಇನ್ನೊಂದು ಕಡೆ ಪ್ರೋಗ್ರೆಸ್. ಇನ್ನೊಂದು ಕಡೆ ಪುರುಷಾರ್ಥದ ಪ್ರೋಗ್ರೆಸ್, ಜೊತೆಗೆ ಭಿನ್ನ ಭಿನ್ನ ಅನುಭವವನ್ನು ಹಂಚಿಕೊಳ್ಳುವಂಥ ಪ್ರೋಗ್ರಾಮ್. ಇದು ಎರಡು ಸಹಿತ ಬ್ಯಾಲೆನ್ಸ್ ಇಟ್ಕೊಂಡು ಜೊತೆಗಿರಲಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ. ಏನಂದ್ರು ಬಾಬಾ? ಸಮಯದ ಗಡಿಯಾರನೇ ನಾವು. ಪರಿವರ್ತನೆಯ ಸ್ಪೀಡ್ ಹೇಗಿದೆ? ಸಂಪೂರ್ಣ ಪರಿವರ್ತನೆಯ ನಿಶಾನಿ ಯಾವುದು? ಮೊದಲಿಂದ ಸಂಸ್ಕಾರ ಇತ್ತು, ಈಗ ಕಂಪ್ಲೀಟ್ ಚೇಂಜ್ ಆಗಿವೆ. ಇದು ಎಲ್ಲರ ಬಾಯಲ್ಲಿ ಬರಬೇಕು. ಆವಾಗ ಜಗತ್ತು ಏನಾಗ್ತದೆ? ಕಂಪ್ಲೀಟ್ ಚೇಂಜ್. ಈಗೀಗ ಧರ್ಮ ಯುದ್ಧದ ಸ್ಟೇಜಿನಲ್ಲಿದ್ದೀವಿ. ಜನರು ಒಂದು ಮಾತಿನಲ್ಲಿ ಹಾರ್ ಕೆಲ ಸಕ್ತಿ ಹೋ. ಧರ್ಮ ಮತ್ತು ಧಾರಣೆ ಇದು ಪ್ರಾಕ್ಟಿಕಲ್ ನಮ್ಮ ಹತ್ರ ಇತ್ತಂದರೆ 1 ಸೆಕೆಂಡಿಗೆ ಎಲ್ಲರನ್ನ ಏನು ಮಾಡ್ಬೋದು? ನಾವು ಸೋಲಿಸ್ಬೋದು. ಜ್ಞಾನ ಮತ್ತು ಗುಣ ನಮ್ಮಲ್ಲಿ ಕಂಡು ಬರಬೇಕು. ಡಿಸ್ಕಸ್ ಕರ್ನೆ ಸೆ ನಹಿ ಬಲ್ಕಿ ಅಪನಿ ಮೂರ್ತಿ ಸೆ ಹಿ ತುಮ್ ಉನ್ಹೇಂ ಶಾಂತ ಕರಾ ಸಕ್ತಿ ಹೋ. ಮಾತಾಡಿ ಚರ್ಚೆ ಮಾಡಿ ಜೋರು ಮಾಡಿ ಶಾಂತ ಅಲ್ಲ. ನಮ್ಮ ಪ್ರಾಕ್ಟಿಕಲ್ ಲೈಫ್, ನಮ್ಮ ಶಾಂತ ಮೂರ್ತಿ ಸ್ಥಿತಿಯಿಂದ ವಾತಾವರಣವನ್ನು ಏನು ಮಾಡ್ಬೋದು? ನಾವು ಶಾಂತ ಮಾಡ್ಬೋದು. ಅಚ್ಚಾ, ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮರಿಗೆ ಲಕ್ಕಿ ಸ್ಟಾರ್ಸ್ ಆಗಿ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ. ಹೌದಾ?